ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ನಡೀತಾ ಇರೋ ಸುದ್ದಿ ಕೇಳ್ತಾ ಇದ್ರೆ ಒಂದು ಕ್ಷಣ ನಮ್ಮ ಮೈ ರೋಮಾಂಚನವಾಗೋದ್ರಲ್ಲಿ ತಪ್ಪೇನಿಲ್ಲ. ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊಲೆ ಕೇಸಲ್ಲಿ ಭಾಗಿಯಾಗಿ ಇವಾಗ ಜೈಲಲ್ಲಿರೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದ್ರೆ ಪವಿತ್ರ ಗೌಡ. ಕರ್ನಾಟಕದಲ್ಲಿ ಲಕ್ಷಾಂತರ ಫ್ಯಾನ್ಸ್ ಫಾಲೋ ಹೊಂದಿರುವ ಡಿ ಬಾಸ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕೊಲೆ ಕೇಸಲ್ಲಿ ಅಂಧರಾಗಿರೋದಂತ ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆಲ್ಲ ಹಿಂದೆ ಯಾರ ಕೈವಾಡ ಇದೆ? ಒಂದು ಕಡೆ ದರ್ಶನ್ ಅವ್ರನ್ನ ನೋಡ್ಬೇಕಂತ ಕಾತುರದಿಂದ ಕಾಯ್ತಾ ಇರೋ ಅವರ ಫ್ಯಾನ್ಸ್ ಫಾಲೋವರ್ಸ್, ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಅಂತ ಗೊತ್ತಿಲ್ಲ. ಆ ದರ್ಶನ್ ಅವರು ಯಾವಾಗ ಆಚೆ ಬರ್ತಾರಂತ ಕಾಯ್ತಾ ಇರೋಣ. ನೀವು ಸಹ ದರ್ಶನ್ ಅವರು ಹೊರಗಡೆ ಬರೋದಕ್ಕೆ ಕಾಯ್ತಾ ಇದ್ರೆ ಕಾಮೆಂಟ್ ಮಾಡಿ. ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ನಡೀತಾ ಇರೋ ಸುದ್ದಿ ಕೇಳ್ತಾ ಇದ್ರೆ ಒಂದು ಕ್ಷಣ ನಮ್ಮ ಮೈ ರೋಮಾಂಚನವಾಗೋದ್ರಲ್ಲಿ ತಪ್ಪೇನಿಲ್ಲ. ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊಲೆ ಕೇಸಲ್ಲಿ ಭಾಗಿಯಾಗಿ ಇವಾಗ ಜೈಲಲ್ಲಿರೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದ್ರೆ ಪವಿತ್ರ ಗೌಡ. ಕರ್ನಾಟಕದಲ್ಲಿ ಲಕ್ಷಾಂತರ ಫ್ಯಾನ್ಸ್ ಫಾಲೋ ಹೊಂದಿರುವ ಡಿ ಬಾಸ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕೊಲೆ ಕೇಸಲ್ಲಿ ಅಂಧರಾಗಿರೋದಂತ ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆಲ್ಲ ಹಿಂದೆ ಯಾರ ಕೈವಾಡ ಇದೆ? ಒಂದು ಕಡೆ ದರ್ಶನ್ ಅವ್ರನ್ನ ನೋಡ್ಬೇಕಂತ ಕಾತುರದಿಂದ ಕಾಯ್ತಾ ಇರೋ ಅವರ ಫ್ಯಾನ್ಸ್ ಫಾಲೋವರ್ಸ್, ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಅಂತ ಗೊತ್ತಿಲ್ಲ. ಆ ದರ್ಶನ್ ಅವರು ಯಾವಾಗ ಆಚೆ ಬರ್ತಾರಂತ ಕಾಯ್ತಾ ಇರೋಣ. ನೀವು ಸಹ ದರ್ಶನ್ ಅವರು ಹೊರಗಡೆ ಬರೋದಕ್ಕೆ ಕಾಯ್ತಾ ಇದ್ರೆ ಕಾಮೆಂಟ್ ಮಾಡಿ.